ದಿಲೀಪ್ ಅವರೇ, ನೀವು ತಡವಾಗಿ ಬಂದ್ರಿ, ಬಟ್ ನಾನು ತಡವಾಗಿ ಟೈಮ್ ಕೊಡ್ತಾ ಇದ್ದೀನಿ ನಿಮಗೆ. ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಆ್ಯಂಡ್ ನೀವು ಮಾಡಿದಂತಹ ಎಡವಟ್ಟು, ಕಾಂಗ್ರೆಸ್ನಿಂದಾಗಿರುವ ಪ್ರಮಾದ, ಎರಡನ್ನೂ ನೀವು ಮಾತನಾಡೋದಾದ್ರೆ? ನೋಡಿ ಮೇಡಮ್, ಈಗ ನೀಟ್ ಪರೀಕ್ಷೆ ಅಂತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು, ಅದು ನಾವು ನುಳ್ಚ್ಕೊಳ್ಳಿಲ್ಲ. ಸೋರಿಕೆ ಆಗಿರ್ತಕ್ಕಂಥ ಸತ್ಯ ಅಂತ ಒಪ್ಕೊಂಡಾದ್ಮೇಲೆ ಅದನ್ನು ನುಳ್ಚ್ಕೊಳ್ಳದಲ್ಲೇ ಅದನ್ನು ಧೈರ್ಯ ತೋರಿ ಅದನ್ನು ಕಾಂಗ್ರೆಸ್ ಸರ್ಕಾರಗಳು ಹಿಂದೆ ತುಂಬ ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದಾಗ ಅದನ್ನು ನುಳ್ಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೇವೆ. ಆದರೆ ನಾವು ನುಳ್ಚ್ಕೊಳ್ಳಿಲ್ಲ, ಧೈರ್ಯ ತೋರಿ 22 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ಮರುಪರೀಕ್ಷೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದು ಅದೊಂದು ದೊಡ್ಡ ಒಂದು ವಿಷಯನೇ ಆಗಿತ್ತು. ಇಡೀ ವಿಶ್ವದಲ್ಲೇ ಇದೊಂದು ದೊಡ್ಡ ಒಂದು ವಿಚಾರನೇ ಆಗಿತ್ತು. ಆ ಕೆಲಸವನ್ನು ನಾವು ಮಾಡಿದ್ದೀವಿ. ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ಮತ್ತು ಅವ್ರನ್ನ ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅಲ್ಲ ನೋಡಿ, ಈಗ ಯಾರ್ಯಾರು ಇದ್ರೊಳಗಡೆ ಪಾತ್ರ ವಹಿಸಿದ್ರು ಅದನ್ನು CBI ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. PV ಕುಲಕರ್ಣಿ ಅವರು, ಮನೀಶ್ ಭಾಷಾ ಅವರು, ಧನಂಜಯ್ ಲೋಬಾಂಡೆ ಅವರು, ಡಾಕ್ಟರ್ ಮನೋಜ್ ಶಿರೋರ್ ಅವರು. ವೆರಿ ಸಿಂಪಲ್. ನನ್ನ ಚಾನೆಲ್ ನಲ್ಲಿ ಸಮಸ್ಯೆ ಆಗಿದೆ, ಏನೋ ಒಂದು ಆಗಬಾರ್ದು ಒಂದು ಟೆಕ್ನಿಕಲ್ ಇಶ್ಯೂನ ಮತ್ತೊಂದು ಸಮಸ್ಯೆ ಆಗಿದೆ ಅಂದ್ರೆ ಯಾರು ಸಮಸ್ಯೆ ಮಾಡಿದ್ರು ಅವ್ರು ಬಿಡಕ್ಕೆ ಹೋಗಲ್ಲ. ಚಾನೆಲ್ ಓನರ್ ಯಾರು ಅಂತ ಪ್ರಶ್ನೆ ಬರುತ್ತೆ. 100% ಐ ಅಗ್ರಿ. ಆದ್ರೆ ಇದನ್ನ ಹೊಣೆಗಾರಿಕೆ ಹೊತ್ಕೋಬೇಕಾಗಿದ್ದು ಸಚಿವರು ರಾಜೀನಾಮೆ ತಗೊಂಡು ಒಂದ್ ನಿಮಿಷ ಮರು ಎಕ್ಸಾಮ್ ಕೊಟ್ವಿ ಅಂತ ಹೇಳಿದ್ರಿ. 10 ಜನ ಹೆಣ ಬಿತ್ತು, ಅದಕ್ಕೆ ಹೊಣೆ ಹೊತ್ಕೊಂಡ್ರ. ಇದೇ ಕಾರಣಕ್ಕೋಸ್ಕರ ನಾವು ಈ ಮರುಪರೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈಗ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಟ ಆಡೋದ್ಕಿಂತ ಈಗೇನು ಇವರು ಇಷ್ಟು ಜನ ಅದರೊಳಗಡೆ ತಪ್ಪಲ್ಲಿ ಪಾಲ್ಗೊಂಡಿದ್ರು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ಮತ್ತೆ ರಾಜೀನಾಮೆ ಅವಶ್ಯಕತೆ ತೆಗೆದುಕೊಳ್ತಾ ಇದ್ದು, ಅವ್ರದ್ದು ಏನಾದ್ರು ನೇರ ಪಾತ್ರ ಇದ್ರೆ ತೆಗೆದುಕೊಳ್ತಾ ಇದ್ದೋ, ಅವ್ರು ನೇರ ಪಾತ್ರ ತೆಗೆದುಕೊಳ್ತಾ ಇದ್ದು, ಅಲ್ಲಿರ್ತಕ್ಕಂಥ ಸಿಸ್ಟಮ್ ತಪ್ಪು ಮಾಡಿರ್ತಕ್ಕಂಥದ್ದು. ಅಲ್ಲಾದ್ರೂ ಹೊಣೆ ಯಾರು ಹೊತ್ಕೋಬೇಕು? ಅಲ್ಲ, ಈಗ ನೈತಿಕ ಹೊಣೆ ಅಂತಕ್ಕಂಥದ್ದು ಬರುತ್ತೆ ಮೇಡಮ್. ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ. ಖಾತೆ ಹೆಸರೇನು ಹೇಳಿ? ಅಲ್ಲ ಗೊತ್ತಾಯ್ತು, ನೀವು ಹೇಳಿದ ಅಂಡರ್ಸ್ಟುಡ್. ನೈತಿಕ ಹೊಣೆ ಅಂತಕ್ಕಂಥದ್ದು ಬರುತ್ತೆ. ಆದ್ರೆ ಅದ್ರೊಳಗಡೆ ನೇರ ಪಾತ್ರವನ್ನ ಸಚಿವರು ಇದ್ದಾರೆ. ಇನ್ನು CBI ತನಿಖೆ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕು. ಆದ್ರೆ ಇದೇ ರೀತಿ ಕರ್ನಾಟಕದಲ್ಲೂ ಸಹ ತಪ್ಪಾದಾಗ ನೀವು ನೋಡಿದಿರಿ ಯಾವ್ಯಾವ ರೀತಿ ತಪ್ಪಾಯ್ತು ಅಂತ. 2024-25ರಲ್ಲಿ SSLC ಮತ್ತೆ PU ತಯಾರಿ ಪ್ರಿಪರೇಟರಿ ಪರೀಕ್ಷೆ ಲೀಕ್ ಆಯಿತು. ಅವಾಗ ರಾಜ್ಯ ಸರ್ಕಾರ ಯಾವ ನೈತಿಕ ಹೊಣೆಯನ್ನು ಒತ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಮರುಪರೀಕ್ಷೆ ಮಾಡ್ತಕ್ಕಂಥ ಧೈರ್ಯವನ್ನು ತೋರಿಸಲಿಲ್ಲ. KPSC ಗೆಜೆಟೆಡ್ ಪ್ರೊಫೆಷನಲ್ ಪರೀಕ್ಷೆ 2025 ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಕಾಂಗ್ರೆಸ್ ಮತ್ತು ಬಿಜೆಪಿ ಇಂಥ ಸಬೂಬುಗಳನ್ನು ಭವಿಷ್ಯವನ್ನು ಮಾರ್ತಾ ಇದ್ದೀರಲ್ಲ. ಕೇಳಿಸ್ಕೊಳ್ಳಿ ದಿಲೀಪ್ ಪ್ಲೀಸ್. ಬಿಜೆಪಿ ಅವರಾದ್ರೂ ಹೋಗ್ಲಿ, ಕಾಂಗ್ರೆಸ್ ಅವರಾದ್ರೂ ಆಗ್ಲಿ, ನಾನು ನಿಜವಾಗಿಯೂ ಲಿಟ್ರಲಿ ನಾನು ಹೆಂಗ್ ಕೇಳ್ಕೊಳ್ಳೋದು, ಹೆಂಗ್ ಬೇಡ್ಕೊಳ್ಳೋದು ನಿಮ್ಮ ಹತ್ರ? ನಿಮ್ಮನೆ ಮಕ್ಕಳು ಓದ್ತಾ ಇದ್ದಾರೆ, ವಿಷಾದ ಇದೆ. ನಿಮ್ಮನೆ ಮಕ್ಕಳು ಓದ್ತಾ ಇದ್ದಾರೆ, ವಿಷಾದ ಇದೆ. ನಮ್ಮ ಚಾನೆಲ್ ನಲ್ಲಿ ಮಾತ್ರ ಅಲ್ಲ, ನೀವು ಯಾವುದೇ ಚಾನೆಲ್ ಜವಾಬ್ದಾರಿಯುತ ವಿದ್ಯಾರ್ಥಿಗಳು, ರೈತರು ಅಂತ ಬಂದಾಗ ದಯವಿಟ್ಟು ನೀವು ಮಾಡಿರೋ ಎಡವಟ್ಟನ್ನ ಸಮರ್ಥನೆ ಮಾಡ್ಕೋಬೇಡಿ ಸರ್. ಬಿಜೆಪಿಯಿಂದ 10 ಜನ ಮಕ್ಕಳ ಹೆಣ ಬಿತ್ತು. ಕಾಂಗ್ರೆಸ್ನವರು ನಾವು ಇದಕ್ಕೂ ಸಮಸ್ಯೆ ಒಂದು ಕ್ಯಾನ್ಸರ್ ಆಗಿದೆ. ಆ ಎಜುಕೇಶನ್ ಮಾರ್ಬಿಟ್ಟಿದ್ದೀರಾ, ಕಷ್ಟಪಡ್ತಾ ಇದ್ದೀವಿ ನಾವು. ಪತ್ರಿಕೆ ಸೋರಿಕೆ ಅಂತಕ್ಕಂಥದ್ದು ಕ್ಯಾನ್ಸರ್ ಕಣ, ಅದನ್ನ ನಾವು ಕಟ್ ಮಾಡಿ ಬಿಸಾಕಿದೀವಿ. ತಲೆನೇ ತೆಗಿಬೇಕು ಅಂತಕ್ಕಂಥದ್ದು ಸರಿಯಲ್ಲ. ಆದ್ರೆ ಈಗ ತನಿಖೆ ನಡೀತಾ ಇದೆ, CBI ತನಿಖೆ ನಡೀತಾ ಇದೆ. 100% CBI ತನಿಖೆನಲ್ಲಿ ಅಕಸ್ಮಾತ್ ಸಚಿವರು ತಪ್ಪು ಅಂತ ಇದ್ರೆ 100% ರಾಜೀನಾಮೆ ತೆಗೆದುಕೊಳ್ತೀವಿ. ಇನ್ನೊಂದು ಪಾಯಿಂಟ್ಸ್ ಬರ್ತೀನಿ ಮೇಡಮ್, ಕೇಳಿಸ್ಕೊಳ್ಳಿ. ಸಚಿವರೇ ಹೋಗಿ ಪೇಪರ್ ಇಂದು ಫೋಟೋ ಹಿಂಗ್ ತಗೊಂಡು ಎಲ್ರಿಗೂ ಕಳಿಸಿದ್ರೆ ಮಾತ್ರ ತಪ್ಪಲ್ಲ ಸರ್. ಒಂದು ಖಾತೆ ನಿರ್ವಹಿಸಕ್ ಆಗಿಲ್ಲ, ನಾನು ಅಲ್ಲಿಗೆ ಅನ್ಫಿಟ್ ಅಂದ್ರೆ ರಾಜೀನಾಮೆ ಕೊಟ್ಟು ಅವ್ರು ಹೋಗ್ಬೇಕಿತ್ತು. ಅವ್ರಿಗೆ ಅದಾಗಿಲ್ಲ ಅಂದ್ರೆ ನೀವು ರಾಜೀನಾಮೆ ತಗೊಳ್ಬೇಕಿತ್ತು. ಇಟ್ಸ್ ಅ ಸಿಸ್ಟಮ್ ಫೇಲ್ಯೂರ್. ಇವ್ರು ಕೇಳಿದ್ರೆ ನಾವು ಪ್ರೋಗ್ರಾಮೇ ಮಾಡೋದ್ ತಪ್ಪ ಅಂತ ಇವ್ರು ಅಂತಾರೆ. ನೀವು ನೋಡಿದ್ರೆ ರಾಜೀನಾಮೆ ತಗೊಳ್ರಿ, ಹೊಣೆಗಾರಿಕೆ ಹೊತ್ಕೊಳ್ರಿ ಅಂದ್ರೆ ಇದು ನೋಡಿ, ಇದು ಸಚಿವರ ಫೇಲ್ಯೂರ್ ಅಲ್ಲ, ಸಿಸ್ಟಮ್ ಫೇಲ್ಯೂರ್. ಯಾರು ಒಳಗಡೆ ಇರ್ತಾರಲ್ಲ ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪು ಇದು. ಅಧಿಕಾರಿಗಳು ಯಾರ ಅಂಡರ್ ನಲ್ಲಿ ಬರ್ತಾರೆ? ಹೌದು, ಅಫ್ಕೋರ್ಸ್ ಸಚಿವಾಲಯದ ಅಂಡರ್ ಅಲ್ಲಿ ಬರ್ತಾರೆ. ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ. ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಕ್ಕಂಥ, ಬಂಧಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ಅದೇ ಈ ಪರಿಸ್ಥಿತಿನಲ್ಲಿ ಬೇರೆ ಸರ್ಕಾರಗಳಿದ್ದಿದ್ರೆ ಅಟ್ಲೀಸ್ಟ್ ಇಲ್ಲಿ ಲೀಕ್ ಆಗಿದೆ ಅಂತ ಒಪ್ಕೋತಿರ್ಲಿಲ್ಲ. ಮೋದಿ ಸರ್ಕಾರ ಏನ್ ಮಾಡಿದೆ? ಹೌದು, ಮೋದಿ ಸರ್ಕಾರ ಇರೋದಕ್ಕೇನೆ ಇದು ತಪ್ಪಾಗಿದೆ ಅಂತ ನಾವು ನೇರವಾಗಿ ಒಪ್ಕೊಂಡು ಮರುಪರೀಕ್ಷೆ ಮಾಡ್ತಾ ಇದೀವಿ. ಲಕ್ಷಾಂತರ ಜನ ಪ್ರೊಟೆಸ್ಟ್ ಮಾಡಿದ್ರು. 100% ಅದಕ್ಕೆ ವಿಷಾದ ಇದೆ ನಮಗೆ. ಯಾಕೆ ತಗೊಳ್ತಾ ಇಲ್ಲ? ಯಾಕೋಸ್ಕರ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದೆ. ಆ ತನಿಖೆನಲ್ಲಿ ಏನಾದ್ರೂ ಸಚಿವರದು ತಪ್ಪಿದ್ರೆ 100% ನಾವು ತೆಗೆದುಕೊಳ್ತೀವಿ. ಮೋದಿಜಿ ಸರ್ಕಾರ ಇದರೊಳಗಡೆ ಯಾವುದೇ ರೀತಿ ಇದರೊಳಗಡೆ ಯಾರಿಗೂ ಸಹ ಕರುಣೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡೋದೇ ಇಲ್ಲ. ಮತ್ತೆ ಇನ್ನೊಂದು ಮೇಡಮ್, ಕಮಿಂಗ್ ಟು ದ ಪಾಯಿಂಟ್ಸ್, ನೆನ್ನೆ ಆರೋಪ ಕೇಳಿ ಬಂದಾಗ ರಾಜೀನಾಮೆ ಕೊಡಿಸಿ ಅವ್ರನ್ನ ಪಕ್ಕಕ್ಕಿಡೋದು
ಸೂಕ್ತ ನಿರ್ಧಾರ ನೋಡಿ. ಒಪ್ಕತೀರಾ ಇಲ್ವಾ? ಸೂಕ್ತ ನಿರ್ಧಾರ ಅಲ್ಲ. ಮತ್ತೆ? ಆರೋಪ ಕೇಳಿ ಬಂದಿದ ತಕ್ಷಣ ಒಬ್ಬನ ರಾಜೀನಾಮೆ ತೆಗೆದುಕೊಳ್ತಕ್ಕಂಥದ್ದು ಆರೋಪ ಸಾಬೀತಾಗ್ಲಿಲ್ಲ. ಸಾಬೀತಾಗಿಲ್ಲ. ತೋರಿಸ್ರಿ. No, no, no. ಪ್ರಧಾನಮಂತ್ರಿಗಳನ್ನೇ ಮಾಡಿ ಅದಕ್ಕೆ ಬೇಡ ತನಿಖೆ ಅನ್ನಲ್ಲ. ಮಾಡ್ತಾ ಇದೀವಲ್ಲ ಮೇಡಮ್, ಕೋರ್ಟ್ ಅಲ್ಲಿ ಇದೆ ಕೇಸು ಅಂಡ್ ಸಿಬಿಐ ತನಿಖೆ ಮಾಡ್ತಾ ಇದೆ. ತನಿಖೆ ಮಾಡ್ಬೇಕಾದ್ರೆ ಹೊರಗಿಡಿ ಅಂತ ಕೇಳ್ತಾ ಇರೋದು. ಅಲ್ಲ ತನಿಖೆ ನೋಡಿ, ತನಿಖೆನಲ್ಲಿ ಯಾವುದೇ ರೀತಿ ಅಕಸ್ಮಾತ್ ಸಚಿವರು ತಪ್ಪು ಅಂತ ಬಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀವಿ. ಮತ್ತೆ ಪೇಪರ್ ಇನ್ನೊಂದು, ಲೀಕ್ ಆಗಬಾರ್ದಿತ್ತು, ಆಗಿದೆ. ಹೌದು, ಇಷ್ಟೆಲ್ಲ ಹೊಣೆ ಹೊತ್ಕೊಂಡು ರಾಜೀನಾಮೆಯನ್ನ ನೀವು ತಗೊಂಡಿದ್ರೆ ಇವತ್ತು ನಿಮಗೆ ಕಾಂಗ್ರೆಸ್ ಮಾಡಿರೋ ಎಡವಟ್ಟಿಗೆ ಪ್ರಶ್ನೆ ನೋಡಿ, ಕೇಳುವ ನೈತಿಕತೆ ಇರ್ತಾ ನೋಡಿ, ಇತ್ತು. ಬಟ್ ಈಗ ನೋಡಿ, ನಿಮಗೆ ನೈತಿಕತೆ ರಾಜೀನಾಮೆ ಇಲ್ಲ BJP ಗೆ. ಓಕೆ, ರಾಜೀನಾಮೆ ತೆಗೆದುಕೊಳ್ಳೋದು ಇಂಪಾರ್ಟೆಂಟಾ ಅಥವಾ ಈ 22 ಲಕ್ಷ ಜನ ಏನ್ ಎಕ್ಸಾಮ್ ಬರ್ದಿದ್ರು ಎರಡೂ ಇಂಪಾರ್ಟೆಂಟ್. ಅವರ ಎರಡು ಒಂದು important ಭವಿಷ್ಯವನ್ನ ಕಾಪಾಡ್ತಕ್ಕಂಥದ್ದು ಇಂಪಾರ್ಟೆಂಟಾ? ಎರಡು ಇಂಪಾರ್ಟೆಂಟ್. ಎಸ್ ನೋಡಿ, ಈಗ ರಾಜೀನಾಮೆ ತೆಗೆಲ್ತಕ್ಕಂಥ ಸಂದರ್ಭ ಬಂದ್ರೆ 100% ತೆಗೆದುಕೊಳ್ತೀವಿ. ಸಂದರ್ಭ ಬಂದಿಲ್ವಾ? ಅಂದ್ರೆ ಅವರ ಅಪರಾಧ ಏನಾದ್ರು ಸಾಬೀತಾದ್ರೆ 100% ತೆಗೆದುಕೊಳ್ತೀವಿ. ಅವ್ರನ್ನ ಬಿಡ್ತಕ್ಕಂಥ ಕೆಲಸವನ್ನ ಮಾಡದೇ ಇಲ್ಲ. ಇದು ಈ ಒಂದು ಜವಾಬ್ದಾರಿ ಇರೋದಕ್ಕೇನೆ ಒಂದು ಗ್ರೇಸ್ ಟೈಮ್ ಆದ್ರೂ ಕೊಡ್ಸ್ಬಿಡ್ರಿ. ಅಲ್ಲ ನೋಡಿ, ನನ್ನೊಂದು ನೋಡಿ, ನರೇಂದ್ರ ಮೋದಿ ಅವ್ರದ್ದು ಯಾವ ರೀತಿ ಜವಾಬ್ದಾರಿ ಇದೆ ಅಂತಂದ್ರೆ, ನೀವು ನೆನೆ ನೋಡಿದ್ರಿ, ನೀಟ್ ಮರುಪರೀಕ್ಷೆ ನಡೀತಾ ಇದೆ. 1:15 ಡೆಲ್ಲಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ, ದೆಹಲಿ ವಿಮಾನ ನಿಲ್ದಾಣದಿಂದ ಕಾಯ್ತಾರೆ, ಅರ್ಧ ಗಂಟೆ ಕಾಯ್ತಾರೆ. ಈ ದೇಶದ ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಬೇಡಪ್ಪ ಕಾನ್ವಾಯ್ ಹೋಗೋದ್ ಬೇಡ, SPG ಕಮಾಂಡರ್ಸ್ ಗಳಿಗೆ ಮಾಹಿತಿ ಕೊಟ್ಟು ಕಾಯ್ತಾರೆ. ಆದ್ರೆ ಅದೇ ನಿಮ್ಮ ಸರ್ಕಾರದಲ್ಲಿ 22 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯ ಬೀದಿಗೆ ಇದು ನರೇಂದ್ರ ಮೋದಿಜಿ ಅವರಿಗೆ ಇರ್ತಕ್ಕಂತ ಒಂದು ಜವಾಬ್ದಾರಿ. ಆದ್ರೆ ಆ ಜವಾಬ್ದಾರಿ ಸಂಪುಟದಲ್ಲೇ ಒಬ್ಬ ಸಚಿವ ಯಾರೇ ಮಾಡಿರ್ಲಿ, ರೀತಿಯಲ್ಲಿ ಕೆಲಸ ಮಾಡ್ತಾರೆ. ತಪ್ಪು ಯಾರೇ ಮಾಡಿದ್ರು ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅದೇ ಆ ಜವಾಬ್ದಾರಿಯನ್ನ ನರೇಂದ್ರ ಮೋದಿಜಿ ಅವರು ತೋರಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಒಂದು ಸಮಾವೇಶ ಮಾಡುತ್ತೆ, ನೀಟ್ ಪರೀಕ್ಷೆ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆಗಿರೋದು ಗೊತ್ತು ಇವರಿಗೆ. ಜೂನ್ 7ನೇ ತಾರೀಕು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಹೆಂಗಾಗುತ್ತೆ ಫಸ್ಟ್ ಒಂದ್ ತಿಂಗಳು ಮುಂಚೆ ಜೂನ್ 7ನೇ ತಾರೀಕು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು. ನಾನು ಕೇಳೋದು ಇನ್ ಕೇಸ್ ಫಸ್ಟ್ ಆಗಿರೋದಲ್ಲ, ನೀಟ್ ಆಗಿರ್ಲಿ, ನೀಟ್ ಎಕ್ಸಾಮ್ ಅನೌನ್ಸ್ ಆದ್ಮೇಲೆ ಇವ್ರದ್ದು ಶೆಡ್ಯೂಲ್ ಆಗಿದ್ದು ಆಗಿರ್ಲಿ. ದಿಲೀಪ್, ನೋ ಇಶ್ಯೂಸ್. ಮುಂದಕ್ಕೆ ಹಾಕಬಿಟ್ಟಿದ್ರೆ ಏನಾಗ್ತಾ ಇತ್ತು ಇದೇ ಪ್ರಶ್ನೆ ನಾನು ಅದು ಜವಾಬ್ದಾರಿ ಇರಬೇಕು ರಾಜ್ಯ ಸರ್ಕಾರಕ್ಕೆ. ಮತ್ತೆ ಇನ್ನೊಂದೇನು ಅಂದ್ರೆ ಮೇಡಮ್, ಅಕಸ್ಮಾತ್ ಇವ್ರು ಪ್ರೋಗ್ರಾಮ್ ಅನೌನ್ಸ್ ಮಾಡ್ಬಿಟ್ರು ಅನ್ಕೊಳ್ಳಿ, ಆಯ್ತು ನಾನು ಮಾಡ್ಲೇಬೇಕು ಟೆಲಿಕಾಸ್ಟ್. ಯಾಕೆ ಅಂತಂದ್ರೆ ಅದು ದೊಡ್ಡದು, ಅವ್ರದ್ದು ಪಾಪ ಒಂದು ದೊಡ್ಡ ರಾಜಕೀಯ ಕಾರ್ಯಕ್ರಮ. ಅದಿಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಸಮಸ್ಯೆಗಳು ಎಲ್ಲ ಜಾಸ್ತಿ ಆಗ್ಬಿಡ್ತಿದ್ದೋ, ಎಲ್ಲ ಗುಂಡಿ ಎಲ್ಲ ಮುಚ್ಚಿಬಿಡ್ತಾರೆ, ರೈತ ಸಮಸ್ಯೆಗಳು ಬಿಡದಿ ರೈತರ ಸಮಸ್ಯೆಗಳ ಬಗೆಹರಿಸ್ಬಿಡ್ತಾರೆ. ಇವ್ರು ಅದೆಲ್ಲ ಮಾಡಂಗಿದ್ರೆ ಇವ್ರು ರಾಜ್ಯ ಸರ್ಕಾರ NTA ಜೊತೆ ಒಂದು ಕಮ್ಯುನಿಕೇಶನ್ ಅಂತ ಮಾಡಬೇಕಾಗಿತ್ತು. ಮತ್ತೆ ಅದೊಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ ಮೇಡಮ್. ನೀಟ್ ಪರೀಕ್ಷೆ ದಿನ ಬೆಂಗಳೂರಿನಲ್ಲಿ ಯಾವ್ಯಾವ ದೊಡ್ಡ ಸಮಾವೇಶ ನಡೀತಾವೋ ಆ ಸಮಾವೇಶದ ಸುತ್ತಲೂ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು. ಆ ವಿದ್ಯಾರ್ಥಿಗಳಿಗೆ ಒಂದು ಏನ್ ಸವಲತ್ತುಗಳು ಕೊಡ್ಬೇಕು ಅದನ್ನ ಕೊಡ್ತಕ್ಕಂಥ ಕೆಲಸವನ್ನ ಒಂದು ರಾಜಕೀಯ ಪಕ್ಷವಾಗಿ ಮತ್ತು ಸರ್ಕಾರವಾಗಿ ಅದು ಮಾಡ್ಬೇಕಿತ್ತು. ಅದನ್ನ ಮಾಡ್ಲಿಲ್ಲ. ಅದ್ರ ಕಡೆ ಕಿಂಚಿತ್ತೂ ಸಹ ಕರ್ನಾಟಕ ಸರ್ಕಾರ ಯೋಚನೆ ಮಾಡ್ಲಿಲ್ಲ. ಅದನ್ನ ಮಾಡ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಇವರು ರಾಜಕೀಯ ದುರುದ್ದೇಶನದೊಳಗಡೆ ಅಡಗಿದೆ. ಏನಾದ್ರೂ ಮಾಡಿ ನೀಟ್ ಮರುಪರೀಕ್ಷೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟು ಅದನ್ನ ತೆಗೆದುಕೊಂಡೋಗಿ ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸಬೇಕು ಅಂತಕ್ಕಂಥ ರಾಜಕೀಯ ಉದ್ದೇಶ ಮಾಡಿದ್ರು ಅಂತ ಹೇಳಕ್ ಹೋಗ್ಬಿಡಿ. ಆಕ್ಚುಲಿ ನೀವು ಕೇಳಿದ ಎಲ್ಲಾ ಪ್ರಶ್ನೆನ ಇನ್ನೂ ಗಟ್ಟಿ ಧ್ವನಿಯಲ್ಲಿ ನೀವು ಕಾಂಗ್ರೆಸ್ ಕೇಳಬಹುದಿತ್ತು. ಯಾವಾಗ ರಾಜೀನಾಮೆ ತಗೊಂಡಿದ್ರೆ 100% ತೆಗೆದುಕೊಳ್ತೀವಿ. ತಪ್ಪು ಮಾಡಿರೋರು